ಹೇಳಿ ಸರ್, ನಾವು ಮಾತಾಡೋ ಬೇಡ ಅಂತ ಹೇಳಿ. 15 ದಿವಸ ಆದಲ್ಲಿ ಓಪನ್ ಮಾಡಿದ್ವಿ. ಮಾತಾಡೋವಾಗ ಹೇಳಿ, ಆಮೇಲೆ ನೀವು ಒಂದು ಕಟ್ಟಿಲ್ಲ ಅಂದ್ರೆ ಅದು ಅರ್ಸಿಕೆರೆ ಅಂತ ತಿಳ್ಕೋಬೇಕು. ನೀವು ಮತ್ತೆ ಮಾತಾಡಿ ಶಿವಲಿಂಗ ಅವ್ರೆ. ಯಾರು ಕೊಟ್ಟಿದ್ದು? ಕಾಲೇಜು ನೀವು ಕೊಟ್ಟು ಹೋದ್ರಿ, ಮನೆಗೆ ಕೊಟ್ಟು ಹೋದ್ರಿ, ಸ್ಯಾಂಕ್ಷನ್ ದುಡ್ಡು ಮಾಡಿ ಕೊಟ್ಟು ಇವರಿಗೆ ಇವರು ಅವ್ರ ಸರ್ಕಾರದಲ್ಲಿ ಇದ್ದಾಗೂ ಕೊಟ್ಟಿರ್ಲಿಲ್ಲ. ಜೆಡಿಎಸ್ ಕೊಟ್ಟಿದೀವಿ, ಕೊಟ್ಟಿರೋರು ಯಾರು ಅಂತ ಹೇಳಕ್ ಇವ್ರಿಗೆ ಅಂದ್ರೆ ಇವ್ರು ಯಾವ ರೀತಿ ವ್ಯಕ್ತಿ ಅಂತ ಹೇಳ್ಬೇಕು ನಾನು? ಅರೇ ನಿಮ್ಗೆ ಅಷ್ಟು ನಿಷ್ಠೆ ಇಲ್ಲ, ಬರ್ರಿ. ಅಯ್ಯೋ ಅದನ್ನು ಬೆಂತಡ್ಕೊತೀಯ ಬನ್ನಿ. ಈಗ ಚರ್ಚ್ ಕಡೆ ಹೇಳ್ಬೇಕು ಗಟ್ಟಿಯಾಗಿ. ಯಾರ ಕಾಲದಲ್ಲಿ ಯಾರು ಯಾವ ಕೊಟ್ಟಿಲ್ಲದ ಕಾಲದಲ್ಲಿ ನಾವು ಬಂದಾಗ ನೀವು ಕೇಳಿದ್ರಿ, ನಿಮಗೆ ಅವ್ರ ಕ್ಷೇತ್ರ ನೀವು ಯಾಕೆ ಮಾಡ್ತೀರಿ? ನಿಮ್ಮ ಕ್ಷೇತ್ರ ಬಂದಾಗ ನೀವು ಮಾತಾಡಿ. ಅಶ್ವಥ್ ನಾರಾಯಣಪ್ಪ ನಿನ್ನ ಹತ್ರ ಬಂದಿದ್ದೆ, ಕೊಟ್ಟೆ ಅಂತ ಥ್ಯಾಂಕ್ಸ್ ಹೇಳಿ ನೀನ್ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿ. ಅದನ್ನ ನಂದು ಈ ಸರ್ಕಾರದ ಅದನ್ನ ಯಾಕೆ ಮುಚ್ಚಿಟ್ಟು ಇದನ್ನ ಹೇಳಕ್ ಹೋಗ್ತೀರ? ಅದನ್ನ ಅಧ್ಯಕ್ಷ ಕೂತಿಸಿ ಶಿವಲಿಂಗ ಅವ್ರೆ, ಅಟ್ಲೀಸ್ಟ್ ಮಾತಾಡೋರ್ಗು ಕಂಪ್ಲೀಟ್ ಮಾಡೋರ್ಗು ಒಂದು ಅರ್ಧ ಗಂಟೆ. ಶಿವಲಿಂಗ ಅವರು ಮಾತಾಡ್ಲಿ. ಅವ್ರು ನೋಡಿ, ಆಡಳಿತ ಪಕ್ಷ ಸದಸ್ಯರಿಗೆ, ಸಭಾಧ್ಯಕ್ಷರೇ ನೋಡಿ ಇರದೇ 3 ದಿನ ಸದನ, ದಯವಿಟ್ಟು ಅನೇಕ ಶಿವಲಿಂಗ ಅವ್ರೆ ವಿಷಯಗಳು ಚರ್ಚೆ ಆಗಬೇಕು. ಅವರು ನೋಡಿ, ಅವರ ವಿಚಾರನೆ ಹೇಳ್ತಾರೆ, ನೀವು ನಿಮ್ಮ ವಿಚಾರ ಹೇಳ್ತೀರಿ. ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ನಿಮ್ಮೆಲ್ಲ ಕೆಲಸ ಆಗಿರ್ಬಹುದು, ಅವ್ರಿಗೆ ಆಗದಿರ್ಬಹುದು. ಅವರ ವಿಚಾರ ಹೇಳ್ತಾರೆ, ನೀವು ಮಾತಾಡೋದು ನೀವು ಮಾತಾಡಿ. ಕೂಡ್ರಿ ಶಿವಲಿಂಗೇಗೌಡರು ಒಂದು ಅರ್ಧ ತಾಸು ಕೊಡ್ತಾರೆ. ಅವ್ರೀಗ ಪ್ರತಿಪಕ್ಷ ನಿಂತುಕೊಂಡು ಅವರ ವಿಚಾರ ಅವ್ರು ಹೇಳ್ತಾರೆ. ನಿಮ್ಗೆ ಬೇಕಾಗಿ ಅವ್ರು ಹೇಳ್ತಾರ? ನಿಮ್ಗೆ ಬೇಕಾದಾಗೆ ನಿಮ್ಮಲ್ಲಿ ಏನು ಅಭಿವೃದ್ಧಿ ಆಗಿದೆ, ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅದನ್ನ ಯಾವಾಗ ಕೊಡ್ಲಿ ಮಾತಾಡ್ಲಿಕ್ಕೆ ನಿಮ್ಗೆ ಮಾತಾಡಿ ಮತ್ತೆ ಬೇಕಾದ್ರೆ ಯಾವಾಗ ಒಮ್ಮೆ ಬರುದು, ಮಾತಾಡಿ ಹೋಗುದು, ಮತ್ತೆ ಮನಸ್ಸು ಬಂದಾಗ ಬರುದು, ಇಲ್ಲಿ ಕೂತ್ಕೊಂಡು ಬೇರೆ ಬುದ್ಧಿ ಹೇಳುದು. ಅಧ್ಯಕ್ಷರೇ ಅವ್ರು ಮೂಗುಬಟ್ಟು ನೀವು ಕೂತ್ಕೊಳ್ಳಿ. ಮೂಗು ಯಾರು ಮಾಡಿರೋದನ್ನ ಆಯ್ತು ಸುರೇಶ್ ಅವರೇ. ಸನ್ಮಾನ್ಯ ಅಧ್ಯಕ್ಷ, ಇಲ್ಲ ಇವ್ರಿಗೆ ಶಿವಲಿಂಗೇಗೌಡರಿಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಕ್ಕೆ ಎಷ್ಟು ಕಾಲೇಜ್ ಕೊಟ್ಟರು ಕುಮಾರಸ್ವಾಮಿ ಅವರು, ಎಷ್ಟು ಆಯ್ತು. ಅದೆಲ್ಲ ಈಗ ಯಾಕೆ ನೀವು ಮಾತಾಡಲ್ಲ ಅವೆಲ್ಲ ಸುರೇಶ್ ಅವರೇ? ಅದೆಲ್ಲ ಈಗ ಸ್ವಾತಂತ್ರ್ಯ ಬಂದಾಗ ನೀವು ಡಬಲ್ ನೀವು ಮಾತಾಡೋದು ಮಾತಾಡಿ, ಮುಖ್ಯಮಂತ್ರಿ ನೀವು ಮಾತಾಡೋದು ಮಾತಾಡಿ, ಆಗಿಸ್ಬೇಕು ದಯಮಾಡಿ. ಕೃತಜ್ಞತೆ. ಸುರೇಶ್ ಅವರೇ, ನಾನೆಲ್ಲ ಸದಸ್ಯರಿಗೆ ಹೇಳುದಿಷ್ಟೇ. ಒಂದ್ ಸೆಕೆಂಡ್ ಸುರೇಶ್ ಅವರೇ, ನಾನೆಲ್ಲ ಹೇಳುದಿಷ್ಟೇ, ಈ ಚರ್ಚೆ ಬೇಗ ಮುಗಿಸ್ಬೇಕು. ಅವರವ್ರ ವಿಚಾರವನ್ನು ಹೇಳ್ತಾರೆ. ಕೆಲವು ಕಡೆ ಡೆವಲಪ್ಮೆಂಟ್ ಆಗಿರ್ಬೋದು, ಕೆಲವು ಕಡೆ ಡೆವಲಪ್ಮೆಂಟ್ ಆಗೋದಿರ್ಬೋದು. ಆದವ್ರು ನಮ್ಗೆ ನಾನು ಹೇಳ್ಬೋದು ನನಗೆ ಆಗಿದೆ ಅಂತ ಹೇಳಿ ಅಲ್ವಾ? ಅದು ಅವರ ವಿಚಾರ ಹೇಳ್ತಾರೆ ಇದರಲ್ಲಿ. ಅದಕ್ಕೆ ಬೇಕಾಗುವಂತಹ ಎಲ್ಲ ಉತ್ತರ ಸರ್ಕಾರ ಕೊಡ್ತದೆ. ಶಿವಲಿಂಗೇಗೌಡರು ಸಂಗಮೇಶ್ ಒಂದೇ ನಿಮಿಷ ಈಗ ಮಾಡಬೇಡ ಸ್ವಲ್ಪ. ಶಿವಲಿಂಗ ಅವ್ರೆ ಆಯ್ತು. ಈ ಶಿವಲಿಂಗೇಗೌಡರು ನೋಡಿ, ಅವ್ರಿಗೇನೇನು ಅನ್ಸಿದ್ಯೋ, ಅಧಿಕಾರದಲ್ಲಿ ಇರುವವರು ಪ್ರತಿಪಕ್ಷ ಟೀಕೆಗಳನ್ನು ಕೇಳಿಸುವಂತಹ ಶಕ್ತಿ ಮತ್ತು ವ್ಯಕ್ತಿತ್ವ ಬೇಕು, ತಾಳ್ಮೆ ಬೇಕು. ಇದರಲ್ಲಿ ಹೇಳಿ ನೀವೆಲ್ಲವೂ ಕೂಡ ಅದಕ್ಕೆ ಉತ್ತರ ಕೊಡುವಾಗ ಸರ್ಕಾರ ಕೊಡ್ತದೆ. ನಿಮಗೆ ಬೇಕಾದಾಗೆ ಮಾತಾಡಬೇಕಂತ ಹೇಳಿದ್ರೆ ಆಗುದಿಲ್ಲ. ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ. ನಿಮಗೆ ಅವ್ರು ಕೂತ್ಕೊಂಡ ನಂತರ ನಿಮಗೆ ಮಾತಾಡುವಾಗ ನೀವೆದ್ದು ನಿಂತು ಎಷ್ಟು ಬೇಕಾದ್ರೂ ಯಾವ ವಿಚಾರ ಬೇಕಾದ್ರೂ ಸೀಮಿತವಾಗಿ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ ಈ ಪದೇ ನೋಡಿ, ನಾನು ಬೇಗ ಮುಗಿಸ್ಬೇಕು ಅಂತ ಇದ್ದೆ. ಪದೇ ನಾನು ಶಿವಲಿಂಗೇಗೌಡರಿಗೂ ನಾನು ವಿನಂತಿ ಮಾಡ್ತೀನಿ. ಅವರು ಜ್ಞಾನಿಗಳಿದ್ದಾರೆ, ಅವ್ರಿಗೆ ಇಲ್ಲಿ ಸೀಟ್ ಸಿಗಬೇಕಾಯಿತು, ಬಸ್ ಮಿಸ್ ಆಯಿತು. ನಾನು ಹೇಳೋದು ಪರವಾಗಿಲ್ಲ, ಬಸ್ ಮಿಸ್ ಆದ ಪರವಾಗಿಲ್ಲ. ಇವಾಗ ಏನು ರೆಡಿ ಮಾಡ್ಕೊಂಡು ಅವರು ಮಂತ್ರಿ ಯಾರು ಉತ್ತರ ಕೊಡ್ತಾರೋ ಅವ್ರಿಗೆಲ್ಲ ಬರ್ಕೊಟ್ಬಿಡಿ. ಅವ್ರು ಏನೇನು ಬೇಕೋ ಎಲ್ಲ ಓದಲಿ. ಯಾಕಂದರೆ ಮಂತ್ರಿಗಳಿಗೆ ಸ್ವಲ್ಪ ಜ್ಞಾನ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಕೊಟ್ಟರೆ ಅವ್ರು ಹೇಳಲಿ. ಸುಮ್ಮನೆ ಮಧ್ಯೆ ತೊಂದರೆ ಮಾಡೋದ್ರಿಂದ ನಮ್ಮ ಭಾಳಷ್ಟು ಸದಸ್ಯರು ಮಾತಾಡಬೇಕಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಪ್ರಮುಖವಾಗಿ ಈ ಸರ್ಕಾರ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದಾಗ ಅವರು ಭಾಳ ಘೋಷಣೆಗಳನ್ನು ಮಾಡ್ತಾಯಿದ್ರು. ನನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ರು. ಈಗ ನನಗೂ ಅನುದಾನ ಇಲ್ಲ, ಕಾಕಾ ಪಾಟೀಲ್ಗೂ ಅನುದಾನ ಇಲ್ಲ, ಮಾದೇವಪ್ಪನಿಗೂ ಅನುದಾನ ಇಲ್ಲ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಬದುಕಿನಲ್ಲಿ ಕಪ್ಪು ಚುಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅನುದಾನ ಕೊರತೆಯಲ್ಲಿ ಕಪ್ಪು ಚುಕ್ಕೆ ಅಂತೂ ಇಟ್ಬಿಟ್ಟು ಹೋಗಿದ್ದಾರೆ ಸಿದ್ದರಾಮಯ್ಯನವರು.
ಇವತ್ತು ನಾವೇನು ಗ್ಯಾರಂಟಿ ಕೊಡಬೇಡ್ರಿ ಅಂತ ಹೇಳಿಲ್ಲ. 5 ಇದ್ದೀರಾ, ಇನ್ನೊಂದು 50 ಸೇರಿಸ್ಕೊಳ್ಳಿ, ನಮಗೇನು ಬೇಜಾರಿಲ್ಲ, ಮಾಡಿ. ಆದರೆ ನೀವು ಗ್ಯಾರಂಟಿ ನೀವು ಮಾಡಿದಂಥ ಸ್ಕೀಮ್ನೇ ಇವತ್ತು ನಿಮ್ಮ ಸದಸ್ಯರೇ ಟೀಕೆ ಮಾಡುವಂಥ ಪರಿಸ್ಥಿತಿಗೆ ತಂದಿದ್ದೀರ. ನಾನಲ್ಲ ನಿಮ್ಮ ಸದಸ್ಯರೇ. ಒಬ್ರು ಹೇಳಿದ್ದಾರೆ, ಗ್ಯಾರಂಟಿ ಕೊಟ್ಟರೆ ಎಲ್ಲ ದಿವಾಳಿ ಎದ್ದೋಗುತ್ತೆ, ಸಡಕ್ ಮೇಲೆ ಒಂದು ಬುಟ್ಟಿ ಮಣ್ಣು ಹಾಕೋಕ್ಕೂ ಇಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಅವರು. ರಾಯರೆಡ್ಡಿ ಹೇಳ್ತಾರೆ, ನಾನು ಗ್ಯಾರಂಟಿ ಯೋಜನೆಗಳು ರಾಜ್ಯದ ಬೆಳವಣಿಗೆ ಮೇಲೆ ಪರಿಣಾಮ ಬೀರಿದೆ. ಹಣಕಾಸಿನ ಕೊರತೆಯಿಂದ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ನಾನು ಹೇಳಲ್ಲ, ರಾಯರೆಡ್ಡಿಗೆ ಬುದ್ಧಿ ಹೇಳ್ಬಿಡಿ ನೀವೇ. ನಾನು ಕೆರೆ ತುಂಬಿಸುವ ಯೋಜನೆ ಬರೋಬ್ಬರಿ 950 ಕೋಟಿ ಅನುದಾನ ಬಂದಿದೆ, ಆದರೆ ಕಾಮಗಾರಿ ಅಗತ್ಯ ಭೂಮಿ ನೀಡಲು ಯಾರು ಮುಂದೆ ಬರುತ್ತಿಲ್ಲ. ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ. ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ದಾಖಲೆಗಳು ಕೇಳಿದ್ರೆ ದಾಖಲೆಗಳನ್ನು ಕಳಿಸ್ಕೊಡ್ತೀನಿ ನಿಮಗೆ. ಅದಕ್ಕೂ ಬೇಕಾದರೆ ವಿಡಿಯೋ ಮಾತಾಡಿರೋದು ವಿಡಿಯೋನೂ ಕೊಡ್ತೀನಿ ನಿಮಗೆ. ಅದೇ ಹಾಗೆ ನಾನು ಹೇಳ್ತಾ ಇರೋದು, ಆಡಳಿತ ಪಕ್ಷದ ಶಾಸಕರೇ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷ ಅಲ್ಲ ಟೀಕೆ ಮಾಡ್ತಾ ಇರೋದು. ಹೇಳಿದ್ರಲ್ಲ ಶಿವಲಿಂಗಿ ಅವರು, ಟೀಕೆ ಮಾಡ್ತೀರಾ, ಟೀಕೆ ಮಾಡಿ. ನಾವು ಬಂದಿರೋದೇ ಟೀಕೆ ಮಾಡೋಕ್ಕೆ, ನಮ್ಗೆ ಕಳಿಸಿರೋದೇ ಟೀಕೆ ಮಾಡೋಕ್ಕೆ. ಆಡಳಿತ ಪಕ್ಷದ ಶಾಸಕರು ಟೀಕೆ. ರಾಜು ಕಾಗೆ ಅವರು ಇನ್ನೂ ಒಂದು ಮುಂದೆ ಭಾಷಣ ಹೋಗ್ಬಿಟ್ಟಿದ್ದಾರೆ, ಹೆಜ್ಜೆ ಮುಂದೆ ಹೋಗಿ ಅವ್ರು ಹೇಳಿದ್ದಾರೆ, ಕಳೆದ ವರ್ಷದಿಂದ ನನ್ನ ಗೋಳು ಸರ್ಕಾರ ಆಲಿಸುತ್ತಿಲ್ಲ. ರಾಜು ಕಾಗೆ ಅವರು MLA, ಅವರು ಒಂದು 4 ಸರಿ MLA. ಹೀಗೆ ಪರಿಸ್ಥಿತಿ ಮುಂದುವರೆದರೆ ವಿಧಾನಸೌಧದಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಓರ್ವ ಮಂತ್ರಿಗೆ ಹೇಳಿದ್ದೇನೆ. ಯಾರು? ವಿರೋಧ ಪಕ್ಷದವ್ರು ಆತ್ಮಹತ್ಯೆ ಮಾಡ್ಕೋಬೇಕು, ರೂಲಿಂಗ್ ಪಾರ್ಟಿಯವರೇ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಇವತ್ತು ನಾನೇನು ವಿಧಾನಸೌಧಕ್ಕೆ ಹೋಗಿ ಖಾಲಿ ಕುಂತಿಲ್ಲ, ಮೋಜು ಮಸ್ತಿ ಮಾಡಲ್ಲ, ಬೇಕಾದರೆ ನಾಳೆನೇ ಹೋಗಿ ರಾಜೀನಾಮೆ ಬಿಸಾಕ್ ಬರ್ತೀನಿ ಇವ್ರ ಸರ್ಕಾರಕ್ಕೆ ಅಂತ ಹೇಳ್ತಾರೆ. ಇದೆಲ್ಲ ಆನ್ ರೆಕಾರ್ಡ್ ಹೇಳಿರೋದು, ಆನ್ ರೆಕಾರ್ಡು. ಪ್ರಿಂಟು ನಾನು ಹೇಳಿಲ್ಲ ಅಂತ ಪ್ರಿಂಟಲ್ಲಿ ಹೇಳ್ಬಿಡ್ಬೋದು. ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿರೋದ್ರಿಂದ ಹೇಳೋಕ್ಕೆ ಆಗಲ್ಲ. ಈ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಅದರ ಇದನ್ನು ಕೊಟ್ಟಿದ್ದೀನಿ ನೋಡಿ, ಗ್ಯಾರಂಟಿ ಸ್ಕೀಮ್ಗಳಿಗೆ ಕ್ಷೇತ್ರದಲ್ಲಿ ಅನುದಾನ ಇಲ್ಲ. BR ಪಾಟೀಲ್ ಸ್ಟೇಟ್ಮೆಂಟ್, ಅದು ಪತ್ರಿಕೆಯಲ್ಲೂ ಬಂದಿದೆ, ದೊಡ್ಡದಾಗೆ ಬಂದಿದೆ. ಅವ್ರು ಹೇಳಿದ್ದಾರೆ, ಕಾಂಗ್ರೆಸ್ ಒಳಗೆ ಶಾಸಕರ ಅಂತಃಕಲಹದ ಕಿಡಿ, ಮೌನಕ್ಕೆ ಶರಣಾದ ಹಿರಿಯ ಸಚಿವರು. ಇವ್ರ ಗಲಾಟೆ ನೋಡಿ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು BR ಪಾಟೀಲ್ ಹೇಳಿದ್ದಾರೆ, ಅವ್ರೇನು ಹೇಳಿದ್ದಾರೆ ಅಂದರೆ, ನಾನು ಹೇಳಿರೋದು ಸತ್ಯ, ನಾನೇ ಮಾತಾಡಿರೋದು, ನಾನೇ ಹೇಳಿದ್ದೀನಿ, ಕಾಂಗ್ರೆಸ್ ಪಾರ್ಟಿಯಲ್ಲೂ ಇದನ್ನೇ ಹೇಳ್ತೀನಿ, ಮುಖ್ಯಮಂತ್ರಿ ಭೇಟಿ ಮಾಡಿದಾಗೂ ಹೇಳಿದ್ದೀನಿ. ಇದಕ್ಕಿಂತ ಇನ್ನು ದಾಖಲೆ ಯಾರು ಬೇಕು? ಇವರೆಲ್ಲ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್. ಹೇಗೆ ಶಿವಲಿಂಗೇಗೌಡರು ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್ ಇದ್ದಾರೆ, ಅದೇ ರೀತಿಯೇ ಇವರು ಜನ ಆರಿಸಿ ಗಳಿಸಿದ್ದಾರೆ. ಇವರೇ ಹೇಳ್ತಾ ಇದ್ದಾರಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ. ಒಂದು ಸೆನ್ಕೆ ಮಣ್ಣು ಹಾಕಿಲ್ಲ 2 ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಶಾಸಕ ಅವನು ಇನ್ನೂ ಮುಂದಕ್ಕೆ ಹೋಗಿದ್ದಾನೆ, ನಾನು ತೆಂಗಿನಕಾಯಿ ಹೊಡೆದಿಲ್ಲ ಅಂತಾರೆ. ನಿಮ್ಮ ದಾವಣಗೆರೆಯವರು ಚಂದ್ರಪ್ಪ, ದಾವಣಗೆರೆ ನಿಮ್ಮ ಪಕ್ಕದ ಜಿಲ್ಲೆ, ತೆಂಗಿನಕಾಯಿ ಹೊಡೆದಿಲ್ಲ, ನಾನು 2 ವರ್ಷ ಆಯಿತು ತೆಂಗಿನಕಾಯಿನೇ ಹೊಡೆದಿಲ್ಲ ಅಂತಾರೆ. ಅದು ಇವಾಗಿನ ಕತೆ ಬೇಡ, ಆಮೇಲೆ ಹೇಳು. ಅವ್ರು ಹೇಳಿದ್ದು ಅದನ್ನು ಹೇಳವ್ರೆ, ಹೇಳ. ಆಮೇಲೆ ನಮ್ಮ G. ಪರಮೇಶ್ವರ್ ಅವರು ಇವರೆಲ್ಲ ಹೇಳಿದ್ಮೇಲೆ ನಾವ್ಯಾಕೆ? ಅವ್ರು ಸತ್ಯ ನುಡಿಯೋರು. G. ಪರಮೇಶ್ವರನ್ ಥರ ಏನ ಚಂದ್ರಣ್ಣ, ಸತ್ಯನೇ ಹೇಳೋದವರು. ಸತ್ಯ ಅವರೊಂದು ಸತ್ಯ ಹೇಳೋದು. ಅವರು ಬಾಗಲಕೋಟೆ ಬಾದಾಮಿ ಬೆಂಕಿ ಆರ್ಸಕ್ಕೆ ಹೋಗಿದ್ರಲ್ಲಿ, ಅಗ್ನಿಶಾಮಕ ಠಾಣೆ ಉದ್ಘಾಟನೆ, ಬೆಂಕಿ ಆರ್ಸಕ್ಕೆ ಹೋಗಿದ್ರು. ಬೆಂಕಿ ಹಚ್ಬಿಟ್ಟು ಬಂದ್ಬಿಟ್ರು. ಅಷ್ಟು ದೊಡ್ಡ ಯೋಜನೆಗಳಿಗೆ ಕೂಡಲೇ ಗಾಬರಿ ಆಗೋಗ್ಬಿಡ್ತೈತೆ. ನಮ್ಮ ಬಳಿ ದುಡ್ಡಿಲ್ಲ, ಸಿದ್ದರಾಮಣ್ಣ ಹತ್ರನೂ ದುಡ್ಡಿಲ್ಲ, ನನ್ನ ಹತ್ರನೂ ದುಡ್ಡಿಲ್ಲ, ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ. ನಮ್ಮಲ್ಲಿ ದುಡ್ಡೆಲ್ಲ ನಿಮಗೆ ಹಂಚಿದ್ದೇವೆ. ನಿಮಗೆ ಎಲ್ಲ ಅಕ್ಕಿ, ಬೇಳೆ, ಎಣ್ಣೆ ಅಂದರೆ ಆ ಎಣ್ಣೆ ಅಲ್ಲ ಸರ್, ಕಳ್ಳೆಕಾಯಿ ಎಣ್ಣೆ ಅಲ್ಲ. ಎಣ್ಣೆ ಸಚಿವರು ಪಕ್ಕದಲ್ಲೇ ಇದ್ದಾರೆ, ಕಳ್ಳೆಕಾಯಿ ಎಣ್ಣೆ ಸಚಿವರು ಪಕ್ಕದಲ್ಲೇ ಇದ್ದಾರೆ. ಆ ಎಣ್ಣೆ ಸಚಿವರನ್ನು ಕೇಳಿ, ಅವ್ರನ್ನೂ ನೋಡಿ ಚಟಾಕಿ ಹಾರಿಸ್ಬಿಟ್ರು. ಇದು
ಡಾಕ್ಟರ್ ಪರಮೇಶ್ವರ್ ಅವರ ಸತ್ಯ ಸಂಗತಿಯನ್ನು ಹೇಳಿದ್ದಾರೆ ಡಾಕ್ಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.